ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಹಾಂ ಹೌದಾ ಹಾಂ ಓಕೆ. ಹಿಂದಕ್ಕೆ ತಗೊಂತಲ್ಲ ಅದು. ಅವರೆಲ್ಲ ನಮ್ಮ ಭೂಮಿ ನೀನು ಯಾವ ವಿಚಾರಕ್ಕಾರ ಜಗಳ ಮಾಡೋ, ಜಗಳನೇ ಅರ್ಥ ಆಯ್ತಾ? ಕರೆದ ಪೊಲೀಸರು ಬಂದಾಗ ಸುಮ್ಮನೆ ಮುಂದ್ಕೊಂಡು ಬರ್ಬೇಕಲ್ವಾ, ಅದ್ರ ಬಿಟ್ಕೊಂಡು ವಾದ ಬೇರೆಯವ್ರ ಮನೇಲಿ 5-5 ಜನ ಇರ್ತಾರ. ಕರೆಕ್ಟಾಗಿ ಮುಂದಿನ ದಿನಗಳಲ್ಲಿ ಇದ್ರೆ ಅನುಕೂಲ ಮಾಡ್ಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇದನ್ನು ಕಂಟಿನ್ಯೂ. ಏನು ಕಾಲು ಮುಗಿಯೋದು ಬೇಡ, ಕರೆಕ್ಟಾಗಿರೋ ಸೊಸೈಟಿಲಿ ಸಾಕು. ಹ್ಯಾಂಡಿಕ್ಯಾಪ್ ಹೇಳು, ನಾವು ಕನ್ನಡದಲ್ಲೇ ಮಾತಾಡ್ತೀವಿ. ಹೇಳು, ಮಾತಾಡೋ. ನಿನಗೆ ಬರಲ್ಲ ಮತ್ತು ಬೇರೆಯವ್ರಿಗೆ ಹೆಂಗೆ ಎಸಿದಿಲ್ಲ ನೀನು? ಬಿಟ್ಟು ಯಾವ ಕೇಸಿದೆ? ವಾಚ್ ಹಿಡ್ಬೇಕು ಅಂತಾನೆ ಬಾಂಡೋರ್ ಆಗಿದೆಯಾ? ಏನು ಕೆಲಸ ಮಾಡ್ತೀಯ ಈಗ? ಪೇಂಟಿಂಗ್ ಯಾರು? ನಿಮ್ಮ ಮೇಸ್ತ್ರಿ ಯಾರು? ಬೆಂಗಳೂರಲ್ಲಿ ಯಾವ ಏರಿಯಾ? ಸುಕ್ಕುದ್ಗಟ್ಟೆ. ಎಷ್ಟು ದಿನದಲ್ಲಿ ಮಾಡ್ತೀಯ? 4 ವರ್ಷದಿಂದ ಅಲ್ಲೇ ಇದೆಯಾ? ಹಾಂ, ಇಲ್ಲಿಗೆ ಬಂದಾಗ ಇಂಥ ಹಲ್ಕ ಕೆಲಸ ಮಾಡೋದು. ಹಾಂ, ಬಂದುಬಿಟ್ಟು ಇಲ್ಲಿ ಏನೋ ಮಾಡಿಬಿಟ್ಟು ಇಲ್ಲಿ ಅವ್ರಿಗೆ ಹೆಸರು ಕೆಡಿಸ್ಬಿಟ್ಟು ಹೋಗ್ಬಿಡೋದು ಬೇರೆ ಕಡೆಗೆ. ಹಾಂ, ಟ್ಯಾಟೋ ಹಾಕ್ಸ್ಕೊಂಡಿದ್ದೀನ? ಅವನು ಯಾರು? ಇನ್ನೊಬ್ಬ ಎಲ್ಲಿದ? ನಾವು ಹೀಗೆ ಹೇಳಿ ಬಂದಿಲ್ವ? ಅವನು ಕರೆಸ್ಬೇಕು ಇವತ್ತು, ಇಲ್ಲ ಬರ್ಬೇಕು ಇವತ್ತು. ಅವನು ಸಾಯಂಕಾಲದೊಳಗೆ. ಆಂಧ್ರ ಏನು ಅಮೇರಿಕಾದಲ್ಲಿಲ್ಲ, ಬರ್ಬೇಕೀಗ. ನಡಿ. ಎಷ್ಟಿದೆ ಕೇಸು? ಯಾವ್ದು? ಎಲ್ಲಿ? ಅದು ಬಿಟ್ಟರೆ ಬೇರೆ ಯಾವುದೋ ಕೇಸ್? ನೋಡ್ರಿ, ಯಾವ್ದಾರ ಕೇಸ್ ಇದೆ? ಒಂದೇ ಕೇಸ್ ಇರೋದು. ಏನು ಬಂದಿದೆ ಬುದ್ಧಿ? ಏನು ಬಂದಿದೆ? ಆಕ್ಟಿವ್ ಇನ್ಆಕ್ಟಿವ್ ಎಲ್ಲ ಇಟ್ಟಿದ್ದಲ್ಲ ಪಕ್ಕಕ್ಕೆ. ಅಷ್ಟೇ ರೀ ಇದೆ ಮಾಡಿ ನೋಡೋಣ. ಅದು ಬಿಟ್ಟರೆ ಹೇಗೆ ಟ್ಯಾಟುಗಳಲ್ಲಿ ಅದು ಬಿಟ್ಟರೆ ಎಷ್ಟು ಕೇಸ್? ಯಾರು? ಮುಂದೆ ಈಗ ಏನು ಮಾಡ್ತೀಯ? ಹೌದಾ, ನಗು ಬರ್ತದೆ. ನಗು ಬರ್ತದೆ. ಒಳಗೆ ಹೋಗ್ಬೇಕಂತ ಮತ್ತೆ ಎಲ್ಲಿದೆ ಈಗ? ಹೋಗ್ಬೇಡ ಅಂತ ಹೇಳಿ ಹೊರಡಿದೆ.
ಕಳಿಸಿ ವಾಪಸ್ ಹೋಗಿ ಇಲ್ಲ ಮತ್ತೆ ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ವಾಸ ಮಾಡೋದು ಮಾಗಡಿ ಪೊಲೀಸ್ನವ್ರಿಗೆ ಒಂದು ಇಂಟಿಮೇಷನ್ ಕೊಡಿ. ರಾಜಶೇಖರ್ ನೋಡ್ಬಿಡೋದು ಈಗ ಅನ್ನಿಸ್ತಿದೆಯಾ ಮಾಡಬೇಕು ಅವಾಗ ಅನ್ನಿಸ್ತು, ಅವಾಗ ಒಂದ್ಸಿಲ್ಲ ಇವಾಗ ಒಂದ್ಸಿಲ್ಲ ಆದ್ರೂ ಜಗಳ ಆಯ್ತು. ಹಾಂ ಹೌದಾ ಅನ್ಯಾಯ ಆಯ್ತಾ? ಏನು ಮಾಡ್ತಿದ್ಯಾ? ಎಷ್ಟು ವರ್ಷದಿಂದ? 12 ವರ್ಷದಿಂದ. ಅದಾದ್ಮೇಲೆ ಯಾವ್ದಾರ ಕೇಸ್ ಆಗಿದೆ? ಕೇಸ್ ಮುಗಿದೆಯೋ ಮುಗಿದಿಲ್ಲ? ಅಲ್ಲ ಪ್ಯೂಮನೋ ಕೋಮನೋ? ಹೇಳು, ನಾವು ಕನ್ನಡದಲ್ಲೇ ಮಾತಾಡ್ತಿದ್ದೀವಿ. ಹೇಳೋ ಮಾತಾಡೋ. ನಿನಗೆ ಬರಲ್ಲ ಮತ್ತು ಬೇರೆಯವ್ರಿಗೆ ಹೆಂಗೆ ಎಸಿದಿಲ್ಲ ನೀನು? ಬಿಟ್ಟು ಯಾವ ಕೇಸ್? ವಾಚ್ ಇಡಬೇಕು ಬಾಂಡ್ನವರಾಗಿದೆಯಾ? ಏನು ಕೆಲಸ ಮಾಡ್ತೀಯ ಈಗ? ಪೇಂಟಿಂಗ್ ಯಾರು? ನಿಮ್ಮ ಮೇಸ್ತ್ರಿ ಯಾರು? ಬೆಂಗಳೂರಲ್ಲಿ ಯಾವ ಏರಿಯಾ? ಕುಕ್ಕುತ್ಕಟ್ಟೆ. ಎಷ್ಟು ದಿನದಲ್ಲಿ ಮಾಡ್ತೀವಿ? 4 ವರ್ಷದಿಂದ ಅಲ್ಲೇ ಇದೆಯಾ? ಇಲ್ಲಿಗೆ ಬಂದಾಗ ಇಂತ ಅಲ್ಕ ಕೆಲಸ ಮಾಡೋದು? ಬಂದ್ಬಿಟ್ಟು ಇಲ್ಲೇನೋ ಮಾಡಿಬಿಟ್ಟು ಇಲ್ಲಿ ಅವ್ರಿಗೆ ಹೆಸರು ಕೆಡಿಸ್ಬಿಟ್ಟು ಹೋಗ್ಬಿಡೋದು ಬೇರೆ ಕಡೆಗೆ. ಹಾಂ ಟ್ಯಾಟೋ ಹಾಕ್ಸ್ಕೊಂಡಿದ್ದೀನ? ಅವನು ಯಾರು ಇನ್ನೊಬ್ಬ? ಇಲ್ಲಿದ್ದಾನ ಅವನು? ಕೇಳಿ ಬಂದಿಲ್ಲ, ತರಿಸ್ಬೇಕು ಇವರು. ಯಾರಿಗೆ? ಯಾರ್ಯಾರಿಗಲ್ಲ? ಓ ಗಲಾಟೆ ಆದ ತಕ್ಷಣ ತಿಳ್ಕೊಂಬಿಟ್ನಾ? ಏನು ಮಾಡಿದೆ? ಯಾರಿಗೆ? ಏನು ಅವನ ಹೆಸರು? ಓ ಹೆಸರು ಗೊತ್ತಿಲ್ಲ. ಕುಡಿದ್ಬಿಟ್ರೆ ಮನುಷ್ಯರೇ ಅಲ್ಲಲ್ಲ? ನೀನು ಕುಡಿಯೋದು ಬಿಟ್ಟಿದ್ಯಾ? ನೀನು ಮದುವೆ ಆಗಿದೆಯಾ? ಮದುವೆ ಆಗಿಲ್ಲ. ಎಷ್ಟು ವಯಸ್ಸಿಗೆ? 29. ಅಪ್ಪ ಅಮ್ಮ ಇದ್ದಾರಾ? ಮತ್ತು ಯಾರ ಜೊತೆಗಿರ್ತೀಯ? ಅಣ್ಣ ಅತ್ತಿಗೆಮ್ಮ? ಇವ್ರ ಅಣ್ಣನ ನಂಬರ್ ಇಸ್ಕೊಳ್ರಿ. ಇನ್ನು ಹೊಸಪೇಟೆ ಉಪವಿಭಾಗಕ್ಕೆ ಸಂಬಂಧಪಟ್ಟಾಗೆ ಸುಮಾರು 134 ಜನ ರೌಡಿ ಶೀಟರ್ಗಳ ಪೆರೇಡನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಆ ರೌಡಿ ಶೀಟರ್ಗಳ ಮೇಲೆ ಇರುವಂಥ ಪ್ರಕರಣಗಳ ಬಗ್ಗೆ ಪರಿಶೀಲನೆ ಮಾಡಿ ಅವರಿಗೆ ಎಚ್ಚರಿಕೆಗಳನ್ನ ನೀಡಿ ಸಮಾಜದಲ್ಲಿ ಯಾವುದೇ ಅಶಾಂತಿಯನ್ನು ಉಂಟಾಗುವಂಥ ಕೆಲಸಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ಅವ್ರಿಗೆ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳುವಂಥ ಕೆಲಸನ ಇವತ್ತು ಹೊಸಪೇಟೆ ಉಪವಿಭಾಗದಿಂದ ಮಾಡಲಾಗಿದೆ. ಅದೇ ರೀತಿ ಹರಪನಹಳ್ಳಿ ಮತ್ತು ಕೂಡ್ಲಿಗಿ ಉಪವಿಭಾಗದಲ್ಲೂ ಕೂಡ ಇದನ್ನು ರೌಡಿ ಪೆರೇಡ್ನ ಮಾಡಲಾಗ್ತಾಯಿದೆ. ಜಿಲ್ಲೆಯಲ್ಲಿ 641 ಜನ ಇದ್ದಾರೆ. ಸೊ ಅದರೊಳಗೆ ಸುಮಾರು 591 ಜನದ ಮೇಲೆ ಈಗಾಗಲೇ ನಾವು ಮುಂಜಾಗ್ರತಾ ಕ್ರಮಗಳು ಕೈಗೊಂಡಿದ್ದೀವಿ. ಹೊಸಪೇಟೆ ಉಪವಿಭಾಗದಲ್ಲಿ 194 ಜನ ಇದ್ದಾರೆ. ಸೊ ಅದರೊಳಗೆ 135 ಜನ ಇವತ್ತು ಹಾಜರಿದ್ದು ಈಗಾಗಲೇ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಕಾಲು ನಡುಕ್ತಾವಲ್ಲ ಹಿಂಗೆ? ಈಗ ಆ್ಯಕ್ಟಿವ್ ಅದ ಒಳ ಕೂರಿಸಿ ಸ್ಪೆಷಲ್ ಅಂದರೆ ಎತ್ತಕ್ಕೆ ಅರ್ಧ kg ಮಾಂಸ ಇಲ್ಲ ಬಾಡಿಲಿ. ಎತ್ತಕ್ಕೆ ನಾಳೆ ಆಗಲಿಲ್ಲ ಬಾಂಡವರು ಅಂತ ನೋಡಿ ಹೇಳ್ತೀನಿ. ನಾಳೆ ಗೊತ್ತಾಯ್ತಾ? ಹಾಂ ಏನು ಮತ್ತೆ ನಿನ್ನ ಮಗ ನೀನು ಖಾಲಿ ಮಾಡಿಸ್ಬಿಡ್ತೀನಿ. ಇವನು ಕೂರಿಸ್ರಿ ಒಳಗೆ. ಎಲ್ಲಿ ಈಗ ಅನ್ನಿಸ್ತಿದೆಯಾ ಮಾಡ್ಬೋದು? ಅವಾಗ ಅನ್ನಿಸ್ತು, ಅವಾಗ ಒಂದ್ಸಿಲ್ಲ ಇವಾಗ ಒಂದ್ಸಿಲ್ಲ ಆದ್ರೂ ಜಗಳ ಆಯ್ತು. ಹಾಂ ಹೌದಾ? ಅನ್ಯಾಯ ಆಯ್ತಾ? ಏನಾಯ್ತಾ ಕೇಸೀಗ? ರಾಜಿ ಸಾಯಿಸ್ಬಿಟ್ಟಲ್ಲ, ಅವನ ಜೊತೆ ಇನ್ನೇನು ರಾಜಿ ಮಾಡ್ತಾನೆ? ಏನು ಡೆಡ್ ಬಾಡಿ ಜೊತೆ ರಾಜಿ ಮಾಡ್ತಾನೆ? ಈಗೇನು ಮಾಡ್ತಿದ್ಯಾ? ಎಲ್ಲಿ? ಯಾವ ಊರು?
ಅದಾದ್ಮೇಲೆ ಯಾವ್ದಾರ ಕೇಸ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.